ಗದಗ ತಾಲೂಕು ಮುಳುಗುಂದ ಪಟ್ಟಣದ ಆರಾಧ್ಯ ದೇವತೆ ಶ್ರೀ ಗ್ರಾಮ ದೇವತೆಯ ಟೋಪ್ ಜಾತ್ರಾ ಮಹೋತ್ಸವ ಇದೇ ಜೂನ್ 3ರಿಂದ 6ರವರೆಗೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಾತ್ರಾ ಸಮಿತಿಯ ಅಧ್ಯಕ್ಷ MD ಭಟ್ಟು ಹೇಳಿದರು. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಗ್ರಾಮ ಎಂದು ಹುಟ್ಟಿರ್ತೈತಿ ಅಂದ್ರಿಂದನೇ ಆ ದೇವಿ ಗ್ರಾಮ ದೇವತೆ ಆಗಿರ್ತಾಳೆ. ಮುಂದಿನ ದಿನಮಾನಗಳಲ್ಲಿ ಅವುಗಳ ಅಭಿವೃದ್ಧಿ ಮಾಡ್ಕೊಂತ ಇವತ್ತು ಒಂದು ಒಳ್ಳೆಯ ದೇವಸ್ಥಾನ ಕಟ್ಟಿ ಜಾತ್ರೆ ಮಾಡಿದ್ದಾರೆ. ಈ ಟೋಪ್ ಜಾತ್ರೆ ಅಂತಂದ್ರೆ ಹೆಚ್ಚು ಕಮ್ಮಿ ನನ್ನ ಜೀವನದಾಗ ನೋಡಿದ್ದು ಇದು 4ನೇ ಜಾತ್ರೆ. ಪ್ರತಿ 12 ವರ್ಷಕ್ಕೊಮ್ಮೆ ಮಾಡೋ ಪದ್ಧತಿ. ನಾಳೆ 3ನೇ ತಾರೀಕು ಮಂಗಳವಾರ ದಿವಸ ಕಾರ್ಯಕ್ರಮ ಚಾಲೂ ಆಗ್ತೈತಿ, ಜಾತ್ರೆ ಚಾಲೂ ಆಗ್ತೈತಿ ಅಂತಂದ್ರೆ ಆ ತಾಯಿ ಕೆಲಸ ಅದಕ್ಕಿಂತ ಮೊದಲೇ 2 ದಿನ ಚಾಲೂ ಆಗಿರ್ತೈತಿ. ನಾವಾಗಲೇ ಹೊಸ ದೇವ್ರು ಮಾಡ್ಕೊಂಡ್ಬಂದು ಕುಂದಿರ್ಸಿವಿ. ಅದನ್ನ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಬೇಕು, ಅದನ್ನು ಶಾಸ್ತ್ರೋಕ್ತವಾಗಿ ಹೊರಗೆ ತರಬೇಕು. ಮತ್ತು ಆಕಿ ತಾಯಿ ಬಣ್ಣ ಮಾಡಬೇಕು. ಅದ್ರದ್ದೇನು ಕಾರ್ಯಕ್ರಮ ಅದಾವು 1 ಮತ್ತು 2ನೇ ತಾರೀಕಿಗೆ ನಾವು ವಿಧಿ ವಿಧಾನ ಪ್ರಕಾರ ಆಕಿನ ಜಾತ್ರೆಗೆ ತಯಾರು ಮಾಡ್ತೇವೆ. ಅಮ್ಮನ್ನ ಜಾತ್ರೆಗೆ ತಯಾರು ಮಾಡಿದ 3ನೇ ತಾರೀಕು ಮುಂಜಾನೆ 8 ಗಂಟೆಗೆ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಊರಾಗ ಅಮ್ಮನ್ನ ಅಂತ ನಮ್ದೆಲ್ಲ ಮನಸ್ಸಿನಾಗ ಐತಿ. ದೌಡ ಚಲೋ ಮಾಡಿದ್ರೆ ಇರೋದು ಸ್ವಲ್ಪ ದಿವಸ 3 ದಿವಸ ಅಡ್ಡಾಡ್ತೀವಿ. ಎಲ್ಲರಿಗೆ ಆಕಿ ಸೇವಾ ಸಿಗಲಿ ಅಂತ ಹೇಳಿ ದೌಡ್ ಚಾಲೂ ಮಾಡಿದ್ರೆ ಫಸ್ಟ್ಗೆ ಹೋಗೋದು ಕೌಲ್ಪೇಟೆಗಿರೋ ತಾಯಿ ಮನೆ ಅಂತೀವಿ. ಆ ತಾಯಿ ಗುಡಿಗೆ ಹೋಗ್ತಾಳೆ. ಆ ತಾಯಿ ಗುಡಿಗೆ ಹೋಗಿ ಆ ತಾಯಿಗೆ ಊರು ತರ್ಪಿಯಿಂದ ಉಡಿ ತುಂಬಿ ಈಗಿಗೂ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿಂದ ಆ ಕಟ್ಟಿ ಮನೆ ಅಂತೇಳಿ ಚಲೋ 11ರಿಂದ 12 ಜಗ ಆಕಿ ದರ್ಶನ ಆಕಿ ಸೇವೆ ಅದಕ್ಕೆ ಹಣಿ ಮಾಡಿ ಕೊಡ್ತೀವಿ 3ನೇ ತಾರೀಕು. ಇನ್ನು 4ನೇ ತಾರೀಕಿಗೆ 4 ಮತ್ತು 5 ಉಳಿತೈತಲ್ಲ, ಭಕ್ತರು ಏನಾರ ಆಸೆ ಮಾಡಿದ್ರ ಭಕ್ತರು ಬರ್ರಿ ಅಂದ್ರ ಆಕಿನ ಅಡ್ಡಾಡ್ಸ್ಕೊಂತ ಭಕ್ತರ ಮನೆಗೆ ಕರ್ಕೊಂಡು ಹೋಗಿ ಆ ಜಾತ್ರೆಗೆ ಒಂದು ಮೆರಗು ಕೊಡ್ತೇವೆ. 4 ಮತ್ತು 5 ಭಕ್ತರ ಸೇವಾಕ, 3ನೇ ತಾರೀಕು ಆ ಮೊದ್ಲೇಕಿರೋ ಮನೆಗೆ ಈ ಟೈಪು ನಾವು 3 ದಿನಾನು ಆಕಿನ ಊರಾಗ ಕರ್ಕೊಂಡು ಅಡ್ಡಾಡಿ ಎಲ್ಲರಿಗೂ ಮನಸ್ಸು ಸಮಾಧಾನ ಹೋಗುವಂಗ, ಎಲ್ಲರಿಗೂ ನಾವು ಜಾತ್ರೆ ಮಾಡಿದ್ವಿ ಅನ್ನುವಷ್ಟು ಸಂತೃಪ್ತಿ ಆಗುವಂಗ ಈ ಕಾರ್ಯಕ್ರಮ ಹಮ್ಮಿಕೋಬೇಕು. ವೇದಿಕೆ ಮೇಲಿರೋ ಎಲ್ಲ ಹಿರಿಯರು ಬಂದವರು ನೀವೆಲ್ಲರೂ ಅನುವು ಮಾಡಿಕೊಡ್ಬೇಕು. ವಿಜೃಂಭಣೆಯಿಂದ ಮಾಡಕತ್ತೀವಿ ಜಾತ್ರೆನ. ಖ್ಯಾತ ಕಲಾವಿದರು ಎಲ್ಲ TV ಕಲಾವಿದರು ಯಾರು ಸಮೀಪದಾಗ ನೋಡಿರಕ್ಕಿಲ್ಲಿ. ಈ ನಿಮ್ಮ ವೇದಿಕೆ ಫಂಕ್ಷನ್ ಮುಗ್ದಿಂದ ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ಬೇಕು. ಆ ದೇವಿ ಹೊಳಪ್ ಕೊಟ್ರ, ಆ ದೇವಿ ಮಳಿ ಇಲ್ದಂಗೆ ಒಟ್ಟು ನೋಡ್ಕೊಂಡ್ರ ನಿಮ್ಮ ಎಲ್ಲ ಊರಿನ ನಾಗರಿಕರು ಜನರು ಎಲ್ಲರೂ ಮನಸ್ಸು ತೃಪ್ತಿ ಆಗುವಂಥ ಕಾರ್ಯಕ್ರಮ 2 ದಿನ ಹಮ್ಮಿಕೊಂಡಿದ್ದೇವೆ. ಈ ಮನೆಯಾಗ ಹುಟ್ಟಿದವ್ರನ್ನ ಕರೆದು ಅವ್ರಿಗೆ ಅತಿಥಿಯ ಸತ್ಕಾರ ಕೊಟ್ಟು ಮಾಡಿ ಕಳಿಸೋದ್ರಿಂದ ಹಿಂದೇನ ನಾವು ನಡ್ಕೊಂಡಿರ್ತೀವಿ. ಹಿಂದೇನೆ ಸ್ವಲ್ಪ ವೈಮನಸ್ಸಿದ್ದು ರಾಜಿ ಆಗ್ತೈತಿ. ಆ ರಾಜಿ ಮಾಡಿದ್ರೆ ಜಾತ್ರೆ ಚಂದ ಆಗ್ತೈತಿ. ಅವ್ರನ್ನೂ ಎಲ್ಲ ಈ ಸದ್ಭಕ್ತರು ಮನ್ಯಾಗ ಹುಟ್ಟಿದವ್ರನ್ನ ಮನ್ಯಾಗ ಬೆಳೆದವ್ರನ್ನ ಅವ್ರು ಕರೆಸ್ಬೇಕು, ಮಾಡ್ಬೇಕು. ನಾವು ಹೇಳಿದ್ರ ಅಂತಲ್ಲ, ಅದು ಮಾಡೋ ಪದ್ಧತಿನ ಹಂಗೈತಿ ನಮ್ಮ ಜಾತ್ರೆ. ಕಾರ್ಯಕ್ರಮ 3ನೇ ತಾರೀಕು 6ನೇ ತಿಂಗಳ ಪ್ರಾರಂಭ. ಇಲ್ಲಿಂದ ಗುಡಿಯಿಂದ 3ನೇ ತಾರೀಕು ದೇವಿ ಹೊರಟು ಎಲ್ಲ ದೇವಸ್ಥಾನ ಅಂದ್ರೆ ಮುದ್ದೂರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾಳೆ. ಇಲ್ಲಿಂದ ತದನಂತರ ಬಂಗದವ್ರ ಮನೆ, ಹೀಗೆ ಕಟ್ಟಿ ಮನೆ ಎಲ್ಲ ದೇವಸ್ಥಾನ ಕಟ್ಟಿ ಮನೆಗೆ ಹೋಗಿ ತದನಂತರ ಬಂದು ಚೋಲ್ಕಟ್ಟಿಗೆ ಬಂದು ಕೊಡ್ತಾರೆ ಸಾಯಂಕಾಲ. 2ನೇ ದಿನ ಕಟ್ಟಿ ಮನೆ ಊರೊಳಗಿರತಕ್ಕಂಥ ಕಟ್ಟಿ ಮನೆಗೆ ಹೋಗ್ತಾರ. ಆಮೇಲೆ ಮತ್ತೆ ಕೆಲವು 3ನೇ ದಿವಸನೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ ಉರ್ದು ಶಾಲೆ, ಬಂಡಿ ಓಣಿ 2 ಕಡೆ ಇರುತ್ತೆ. ಸಾಯಂಕಾಲ ಕಲ್ಯಾಣ ಮಂಟಪದೊಳಗೆ ಎಲ್ಲ ಅಲ್ಲಿ ಹೈಸ್ಕೂಲ್ ಮೈದಾನದಲ್ಲೇ ಇರ್ತಾವೆ. ಆಗಲಿ ಪೂಜಾ ವ್ಯವಸ್ಥೆ, ಉಡಿ ತುಂಬದಾಗ್ಲಿ, ಊರೊಳಗೆ ದೇವಿ ಅಡ್ಡಾಡೋದಾಗ್ಲಿ ಏನು ಚೌಕಟ್ಟಿಯಿಂದನೇ ನಡೀತಾರೆ ಎಲ್ಲ ಕಾರ್ಯಕ್ರಮ. 5ನೇ 6ನೇ ತಾರೀಕು ಬೆಳಿಗ್ಗೆ ಬಂದು ಗುಡಿಗೆ ಬಂದು ಕುಂದಿರ್ತಾ ಇದ್ದೀವಿ. ನಿಮಿತ್ತ ಭಾಷಾ ಸಂಗೀತ